ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಶುಭೋದಯ. ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ, ವಿಡಿಯೋ ಮಾಡೋಣ ಅಂತ. ಇಲ್ಲಿ ಬೀನ್ಸು ಮತ್ತು ಪಾಲಕ್ಕೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಾಲಕ್ಕು 2 ಮುಷ್ಟಿ ಅಷ್ಟು ಪಾಲಕ್ನ ತೊಗೊಂಡಿದ್ದೀನಿ. ಇದನ್ನು ನಾವಿವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿಕೊಂಡು ಇದನ್ನು ಗೋಧಿ ಹಿಟ್ಟು ಜೊತೆಗೆ ಕಲಿಸ್ಕೊಳ್ಳೋಣ. ಇವತ್ತು ಪಾಲಕ್ ಚಪಾತಿ ಮತ್ತು ಬೀನ್ಸ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಪಾಲಕ್ಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಪಾಲಕ್ ತಿನ್ನೋದ್ರಿಂದ ನಮಗೆ ಐರನ್ ಕಂಟೆಂಟು ಮತ್ತು ಕ್ಯಾಲ್ಶಿಯಮ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಡಾಕ್ಟರು ಕೂಡ ನೀವು ಪಾಲಕ್ನ ಜಾಸ್ತಿ ತಿನ್ನಿ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ವಾರದಲ್ಲಿ ನೀವು 3 to 4 ಡೇಸ್ ಯೂಸ್ ಮಾಡಿದ್ರೂ ಒಳ್ಳೆಯದೇ. ಇನ್ ಕೇಸ್ ನೀವು ಡೈಲಿ ಯೂಸ್ ಮಾಡಿದ್ರೂ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಇವತ್ತು ಪಾಲಕ್ ಚಪಾತಿನ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ಕಲರ್ಫುಲ್ಲಾಗೂ ಇರುತ್ತೆ. ನೀವು ಮಕ್ಕಳಿಗೆ ಈ ಥರ ತಿಂಡಿನ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ, ಕಲರು. ಸೊ ಒಂದೇ ಥರ ನೀವು ಇವಾಗ ಚಪಾತಿ ಮಾಡಿಕೊಡ್ತಿದ್ರೆ ಅವರಿಗೂ ಬೇಜಾರಾಗುತ್ತೆ. ಈ ಥರ ನೀವು ಕಲರ್ಫುಲ್ಲಾಗಿ ಮಾಡಿಕೊಡೋದ್ರಿಂದ ತುಂಬಾ ಅವರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಇಲ್ಲಿ ನಾನು ಬೀನ್ಸ್ ಪಲ್ಯನ ಇವತ್ತು ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಶೇಂಗಾ ಬೀಜನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. 4 ರಿಂದ 5, ಅದರಲ್ಲಿ 3 ಬ್ಯಾಡಗಿ ಮೆಣಸಿನ್ಕಾಯಿ, 4 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿನ ಸೇರಿಸ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ನೀವು ಬೇಕಂದರೆ ಗುರೆಳ್ಳು ಕೂಡ ಸೇರಿಸ್ಕೋಬೋದು. ಹಾಗೆಯೇ ಇಲ್ಲಿ ನಾನು ಬೀನ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಟೊಮೊಟೊ ಸೇರಿಸ್ಕೋಬೋದು. ನಾನು ಇಲ್ಲಿ ಟೊಮೊಟೊ ಸೇರಿಸ್ಕೊಂಡಿಲ್ಲ, ಲಾಸ್ಟಲ್ಲಿ ಲೆಮನ್ನ ಹಾಕೋತೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಗೆ ಆನಿಯನ್ ಹಾಕೋತಾ ಇದ್ದೀನಿ. ಆನಿಯನ್ನು ಬ್ರೌನ್ ಕಲರ್ ಆದಮೇಲೆ ನೀವು ಕಟ್ ಮಾಡಿಟ್ಕೊಂಡಿರೋ ಅಂಥ ಬೀನ್ಸ್ನ ಹಾಕ್ಕೊಳ್ಳಿ. ನಂತರ ಇದಕ್ಕೆ ರುಬ್ಬಿರೋ ಅಂತಹ ಮಸಾಲೆನ ಸೇರಿಸ್ಕೊಳ್ಳಿ. ಜೊತೆಗೆ ಅದಕ್ಕೆ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಗ್ರೇವಿ ಥರ, ಅಥವಾ ಡ್ರೈ ಬೇಕಂದರೆ ಡ್ರೈ ಥರ, ನಿಮಗೆ ಯಾವ ಥರ ಚಪಾತಿ ಇಷ್ಟನೋ ಅಥವಾ ಯಾವ ಥರ ಗ್ರೇವಿ ಇಷ್ಟನೋ ಅದೇ ಥರ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಗ್ರೇವಿ ಥರ ಇಷ್ಟ, ಡ್ರೈ ಅಷ್ಟು ಇಷ್ಟ ಆಗಲ್ಲ ಚಪಾತಿಗೆ. ಸೊ ಹಾಗಾಗಿ ನಾನು ಇಲ್ಲಿ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಇವಾಗ ಪಾಲಕ್ ಪಲ್ಯ ಜೊತೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಪಾಲಕ್ಕು ಕೂಡ ಸೇರಿಸ್ಕೊಂಡು ನೀವು ಪಲ್ಯನ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಸೇರಿಸ್ಕೋತಿಲ್ಲ, ಯಾಕೆಂದರೆ ಇದು ವಿಡಿಯೋ ಮಾಡ್ತಿದ್ದೀನಲ್ವ. ನೀವು ಆ ಥರ ಮಾಡ್ಕೊಳ್ಳೋದಿದ್ರೆ ಒಂದು ಆಪ್ಷನ್ನಾಗಿ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮಗೆ ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಪಲ್ಯಕ್ಕೆಲ್ಲದು ರೆಡಿ ಆಯಿತು. ಇದ್ರ ಜೊತೆಗೆ ನನಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಅದನ್ನು ಕ್ಲೀನ್ ಮಾಡಿಕೊಂಡೆ. ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಚೆ ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ ಇವಾಗಂತೂ. ಅದರಲ್ಲೂ ಮಗು ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಸೊ ನೋಡ್ತಿರ್ಬೋದು, ಇಲ್ಲಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲಿ ಕಲಸಿಟ್ಕೊಂಡಿರೋ ಅಂಥ ಚಪಾತಿ ಹಿಟ್ಟು ಇವಾಗ ಸ್ವಲ್ಪ ಒಂದು 5 to 10 ಮಿನಿಟ್ಸು ನಾನು ಕಲಸಿ ಚಪಾತಿ ಹಿಟ್ಟು ಸಾಫ್ಟ್ ಆಗೋದಕ್ಕೆ ಇಟ್ಟಿದ್ದೆ. ಸೊ ಅಷ್ಟರಲ್ಲಿ ಇದು ಪಲ್ಯ ಎಲ್ಲ ರೆಡಿ ಆಗಲಿ. ಅಷ್ಟರೊಳಗಡೆ ನಾನಿಲ್ಲಿ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ, ಲಟ್ಟಿಸ್ಕೊಳ್ಳೋಕ್ಕೆ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಇದನ್ನು ನೀವು ಪುಲ್ಕ ಥರನೂ ಮಾಡ್ಕೋಬೋದು, ಅಥವಾ ಚಪಾತಿ ಥರ ಮಾಡ್ಕೋಬೋದು, ಅಥವಾ ಪರೋಟ ಥರನಾದರೂ ಮಾಡ್ಕೋಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇನ್ನೂ ನಿಮಗೆ ಹೆಲ್ದಿ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಈ ಚಪಾತಿ ಜೊತೆಗೆ ನಾನು ಸಲಾಡ್ ಮಾಡ್ಕೋತಿದ್ದೆ. ಸೊ 3 ಡೇಸಿಂದ ನಾನು ಯಾವುದೇ ರೀತಿ ಸಲಾಡ್ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ. ಸೊ see you in the next vlog. Thanks for watching. See you in the next vlog.